ಮುಂಜಾನೆ ಹೊತ್ತು ಎಲ್ಲರೂ ನೌಕರಿಗೆ ಹೋಗೋದು ಸ್ಕೂಲಿಗೆ ಹೋಗೋದು ಇರ್ತದ. ಅಡಿಗೆ ತಿಂಡಿ ಅಂತ ನಾನಾ ನಮೂನೆ ಮಾಡಬೇಕಾಗ್ತದ. ಹಿಂಗೆ ಮಾಡಲಿಕ್ಕೆ ನಾನು ಭಾಳ ಜನ ನೋಡ್ತೀನಿ, ಹಿಂದಿನ ದಿನಾನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಪ್ರಿಪ್ರೇಷನ್ನು ಹಬ್ಬ ಹುಣ್ಣಿಮೆ ಏನೋ ಸ್ಪೆಷಲ್ ಡೇ ಎಲ್ಲರ ಹೋಗೋದಿದ್ರೆ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ದಿನ ಮಾಡೋ ಅಡುಗೆಗೆ ಅಂಥ ಪರಿ ಪ್ರಿಪ್ರೇಷನ್ನು ಎದಕ್ಕೆ ಬೇಕು ಅಂತ ನನಗನ್ನಿಸ್ತದ. ಯಾಕಂತಂದ್ರೆ ಹಿಂದಿನ ದಿನ ಏನು ಕೆಲಸ ಕಡಿಮೆ ಇರ್ತದ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದಿರ್ತದ, ಓದಿಸೋದಿರ್ತದ. ಅವರಿಗೆ ಈಗಿನ ಕಾಲದಾಗ ನಾನಾ ನಮೂನೆ ಕಾಂಪಿಟೇಷನ್ನು ಪ್ರಾಜೆಕ್ಟು ಅಂತ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಪ್ರಿಪ್ರೇಷನ್ನಿಗೆ ಟೈಮ್ ಹಾಕಬೇಕಾಗ್ತದೆ. ಅದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮದು ಕ್ರಿಯೇಟಿವಿಟಿಗಾದರೂ ಟೈಮ್ ಹಾಕೋದು ಚಲೋ ಅನ್ನಿಸ್ತದ. ಬೆಳಿಗ್ಗೆ ಹೊತ್ತು ನೀವು ಅಡುಗೆ ಮಾಡಲಿಕ್ಕೆ ಎಫಿಷಿಯೆಂಟ್ ಆಗಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕಂದ್ರೆ ಈಗಿನ ಕಾಲದಾಗ ಬೇಕಾದಷ್ಟು ಹೋಮ್ ಅಪ್ಲೈನ್ಸಸ್ಸು ಸಿಗ್ತಾವ. ಮೈಕ್ರೋ ಓವನು, ಸ್ಯಾಂಡ್ವಿಚ್ ಮೇಕರು, ರೋಟಿ ಮೇಕರು, ವೆಜಿಟೇಬಲ್ ಕಟ್ಟರು ಅಂತ ನಾನಾ ನಮೂನೆ ಹೋಮ್ ಅಪ್ಲೈನ್ಸಸ್ ಇರ್ತದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಎಫಿಷಿಯೆಂಟಾಗಿ ಅಡುಗೆ ಮಾಡೋದು ಅಡಾಪ್ಟ್ ಮಾಡ್ಕೊಳ್ಳೋದು ಚಲೋ. ಹಿಂದಿನ ದಿನ ಪ್ರಿಪ್ರೇಷನಿಗೆ ಟೈಮ್ ಹಾಕೋ ಬದಲು ನಿಮ್ಮ ಕ್ರಿಯೇಟಿವಿಟಿಗೆ ಟೈಮ್ ಹಾಕೋದು ಭಾಳ ಚಲೋ ಅಂತ ನನಗನ್ನಿಸ್ತದ. ಖರೆ ಹೌದಿಲ್ರಿ ಮತ್ತೆ?